ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನಾನೇ CM ಆದರೆ ಬಿಜೆಪಿಗೆ ಮಾತ್ರ ಬರ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಬಿಜೆಪಿಗೆ ಮಾತ್ರ CM ನಾನು CM ಸ್ಥಾನ ಕೊಡುವುದಾದರೆ ನಾನು ಬಿಜೆಪಿಗೆ ವಾಪಸ್ ಬರ್ತೀನಿ. ಈ ವಿಷಯ ನಮ್ಮ ಏನಂತ ರಾಷ್ಟ್ರೀಯ ಮಟ್ಟದ ನಾಯಕರ ತೀರ್ಮಾನ, ಯಾರ CM ಯಾರಿಗೆ ತಗೊಳ್ಳೋದ ಯಾರಿಗೆ ಬಿಡೋದು ಅಂತ. ಅದು ಅದ್ರ ಬಗ್ಗೆ ಏನು ಮಾತಾಡೋದು ಕಷ್ಟ, ಏನು ಕಾಮೆಂಟ್ ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಾರ್ಟಿ ನಾಯಕರು. ಈಗೇನೋ ಅವ್ರ ಮೇಲೆ ಶಿಸ್ತು ಇದಂತ ಉಚ್ಚಾಟನೆ ಮಾಡಿದ್ದಾರೆ. ಮುಂದೆ ಏನಾಗ್ತೈತೆ ಅಂತ ಭವಿಷ್ಯ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಏನು ತೀರ್ಮಾನ ಮಾಡ್ತಾರೋ ನಮ್ಮ ಪಾರ್ಟಿ ಹಿರಿಯರು ಮಾಡ್ತಾರೆ. ನಾವೇನೇ ಹೇಳಬೇಕು ಅದ್ರ ಬಗ್ಗೆ, ನಮಗೇನು ಅಧಿಕಾರವೂ ಇಲ್ಲ ಮಾತಾಡೋದು. ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮನ್ನು ನನ್ನ ಭಾಷಣ ಬೇಕಾಗುತ್ತೆ. ಭಾಷಣ ಮುಗಿದ ತಕ್ಷಣ ನಾನು ಉಚ್ಚಾಟನೆ ಮಾಡ್ತಾರೆ ಪಕ್ಷದವರು. ನಾನು ಅಸಮಾಧಾನ ಅದಲ್ಲ, ಈಗ ಅವ್ರೇನು ಮಾತಾಡ್ಕದಾರ ಅದು ಅವ್ರಿಗೆ ಮನಸ್ಸಿನಲ್ಲಿ ಏನಿದೆ ದೇವ್ರಿಗೆ ಗೊತ್ತು. ಅವ್ರಿಗೆ ಭಾರತೀಯ ಅವರೇ ಈಗ ಹೇಳ್ತಾರೆ ಯಡಿಯೂರಪ್ಪ ಅವ್ರ ಬಗ್ಗೆ, ಪಾರ್ಟಿ ಅವ್ರಿಗೆ ಅವ್ರೇನು ಕಟ್ಟಿದಾರೋ ಅವ್ರಿಗೂ ಪಾರ್ಟಿ ಎಲ್ಲ ಕೊಡ್ತಂತಲ್ಲ, ಇವ್ರಿಗೂ ಪಾರ್ಟಿ ಕೊಟ್ಟೈತೆ ಅಲ್ಲ. ಭಾಷಣ ಕೇಳಿಗ ನೀವು ತಿಳ್ಕೊಂಡು ನಾವು ಭಾಷಣ ಕೊಡ್ತೀವಿ, ಆದ್ರೆ ಪಾರ್ಟಿ ನಮಗೆ ಟಿಕೆಟು ಕೊಡ್ತಲ್ಲ, ಶಾಸಕರು ಮಾಡ್ತಾರಲ್ಲ ಪಾರ್ಟಿ. ಅದಕ್ಕೆ ಇದು ಎನಿಸೋ ವಿಷಯ ಅಲ್ಲ. ಇದು ಒಮ್ಮೆ ಹೇಳ್ತಾರಲ್ಲ, ಗಂಡ ಹೆಂಡತಿ ಆದಮೇಲೆ ಮನೆಯದು ಒಳ್ಳೇದಾಗ್ಲಿಕ್ಕೆ ಯಾರು ಎಷ್ಟು ದುಡಿತಾರೆ ಮಹತ್ವದಲ್ಲ, ಇಬ್ರು ದುಡಿಬೇಕಾಗ್ತದೆ. ಅದೇ ಅದ್ರ ಬಗ್ಗೆ ನೋಡ್ರಿ, ತೀರ್ಮಾನ ನಮ್ಮ ಮೊದಲೇ ನಮ್ಮ ವಾಪಸ್ ಬಾ ಅಂತ ಹೇಳ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಇದು ಇಲ್ಲಿ ಮೊದಲೇ ವಿಷಯ. ಎರಡನೇದ ತಿಳ್ಕೊಂಡು ವಾಪಸ್ ಬಾ ಅಂತ ಹೇಳ್ರೆ ಇವ್ರ ಕಂಡೀಷನ್ ಹಿರಿಯರು ಒಪ್ಕೋತಾರಲ್ಲ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. ಅದೆಲ್ಲ ಹಿರಿಯರು ಬಿಟ್ಟಿದ್ದ ವಿಷಯ. ನಾ ಇಷ್ಟೇ ಹೇಳ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಭಾರತೀಯ ಜನತಾ ಪಾರ್ಟಿ ಒಬ್ಬರು ನಾಯಕರು, ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಗೌರವ ಇದೆ. ಆದ್ರೆ ನಮಗೊಂದು ಮನೆಯಾಗ ಹೆಂಗೆ ಹಿರಿಯ ಇರ್ತಾನೋ ಹಂಗೆ ಹೈಕಮಾಂಡ್ ಇದೆ. ಹೈಕಮಾಂಡ್ ಅವ್ರು ಏನು ಒಂದು ಡೈರೆಕ್ಷನ್ ಕೊಡ್ತಾರೋ ಆ ಥರ ನಡ್ಕೊಂಡ್ರೆ ಅವ್ರಿಗೂ ಭಾಳ ಒಳ್ಳೆಯ ಭವಿಷ್ಯತೆ ಅಂತ. ಇದು ಸಂಜಯ್ ಪಾಟೀಲ್ ವೈಯಕ್ತಿಕ ವಿಚಾರ, BJP ಅಂತ ನಾವು ಮಾತಾಡ್ತಾ ಇಲ್ಲ. ಸಂಜಯ್ ಪಾಟೀಲ್ ಒಬ್ಬ ಅವ್ರ ಸ್ನೇಹಿತಾಗಿ ಅವ್ರ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ ಅಂತ. ಅವ್ರಿಗೂ ಒಳ್ಳೆ ಫ್ಯೂಚರ್ ಇರೋದ BJPಗೆ. ಅದಕ್ಕೆ BJP ಏನು ಹೈಕಮಾಂಡ್ ಇದೆ, ಕೆಲವೊಂದು ವಿಷಯ ಅವ್ರು ನಮ್ಗೆ ಹೇಳ್ತಾರೋ ಅದು ನಾವು ಕೇಳಬೇಕಾಗ್ತೈತಿ. ಅದು ಮನ್ಯಾಗ ಇದ್ದಾಗ ಹಿರಿಯರ ಮಾತು ಕೇಳಬೇಕು. ಸರಿನೋ ತಪ್ಪ ಅದು ನಮ್ಮ ಎರಡನೇ ವಿಷಯ. ಹಿರಿಯರ್ ಗೌರವ ಕೊಡುವಂಥ ಜವಾಬ್ದಾರಿ ಚಿಕ್ಕವ್ರದ, ಅದು ಮಾಡಬೇಕು. ಅದು ಒಂದು ಕಲ್ಕೊಂಡ್ರೆ ಬಸವನಗೌಡ ಪಾಟೀಲ್ ಅವ್ರು ಭಾಳ ಬೆಳೀತಾರಂತ ಇದು ನಂದು ವೈಯಕ್ತಿಕ ವಿಚಾರ. ಈಗ ಉಚ್ಚಾಟನೆ ಆದ ನಂತರ ಸಾಕಷ್ಟು ಪಕ್ಷಕ್ಕೆ ಮುಜುಗರಾಗುವಂಥ ಹೇಳಿಕೆಗಳನ್ನ ಎಲ್ಲೆಡೆ ಕೊಡ್ತಾ ಇದ್ದಾರೆ. ಇದು ಮುಂದೆ ಪಕ್ಷಕ್ಕೆ ಏನಾದರೂ ಅದು ನಮ್ಮ ಹೈಕಮಾಂಡ್ ಅವ್ರದ್ದು ಅಬ್ಸರ್ವ್ ಮಾಡ್ತಿರ್ತಾರೆ. ಯಾರಿಗೆ ತಿಳ್ಕೊಂಡು ನಾನು ಏನು ಮಾತಾಡ್ತೇನೆ ಅದು ಹೈಕಮಾಂಡ್ ನೋಡ್ತಾ ಇರ್ತಿತ್ತು, ಪಾರ್ಟಿ ಅವರು ಹಿರಿಯರು ನೋಡ್ತಾ ಇರ್ತಾರೆ. ನಾವು ವಿಚಾರ ಮಾಡಿ ಮಾತಾಡ್ಬೇಕು ಅಷ್ಟೇ. ಅದು ಡ್ಯಾಮೇಜ್ ಆಗುತ್ತಾ ಅಂತ ಅನ್ಸುತ್ತೆ ಮುಂದಿನ ಚುನಾವಣೆಗೆ, ಅಥವಾ ಡ್ಯಾಮೇಜ್ ಆಗ್ಬೋದು ಪದೇ ಪದೇ ಈ ಥರ ಹೇಳಿಕೆಗಳು? ಅದಲ್ಲ, ಈಗಂತ ಅವ್ರು ಉಚ್ಚಾಟನೆ ಆಗೈತಿ, ಅವ್ರು BJP ಆಗಿಲ್ಲ, ಅವ್ರು ಒಳ್ಳೆ ಏನು ಮಾತಾಡ್ತಾರೆ. ಇದ್ದಾಗ ಅವ್ರಿಗೆ ಮಾತು ಕೇಳಲಿಲ್ಲ, ಈಗ ಏನು ಕೇಳ್ತಾರೆ? ಈಗ ಅವ್ರಿಗೆ ಹೇಳೋರು ಯಾರೇ ನಮ್ಮ ಹಿರಿಯರು ಯಾರ್ದು ಒಳ್ಳೆಯ ಸ್ನೇಹಿತ ಇದ್ದೀನಿ ಅವ್ರು ಹೇಳ್ರು, ಮತ್ತು ಅವ್ರು ಕೇಳ್ರೆ. ನಾವು ವೈಯಕ್ತಿಕ ಹೇಳ್ತಾ ಇದ್ದೀನಿ, ಅವರ ಸಂಯಮ ಇಟ್ಟರೆ ಅವ್ರಿಗೆ ಭವಿಷ್ಯ ಇದೆ. ತಾಳ್ಮೆ ಕಳ್ಕೋಬಾರ್ದು. ಅವ್ರು ಹೇಳ್ತಾರಲ್ಲ, ನನ್ನ ಭಾಷಣ ಕರಿತೀವಿ. ನಿಮ್ಮ ಕಡೆ ದೇವ್ರ ಕ್ವಾಲಿಟಿ ಕೊಟ್ಟಾನಲ್ಲ, ಆ ಥರ ಸದುಪಯೋಗ ಮಾಡ್ಕೊರಿ. ನೀವು ಬೆಳೀರಿ ಪಾರ್ಟಿ ನಿಮ್ಮ ಬಗ್ಗೆ ಗೌರವ ಇದೆ. ಭಾಳ ತಡ ಮಾಡಿ ತೀರ್ಮಾನ ತೊಗೊಂಡಾರಂತೂ ಭಾಳ ಜನ ಮಾತಾಡ್ತಾ ಇದ್ದಾರಲ್ಲ. ಯಾಕಂದ್ರೆ ಎಷ್ಟೋ ಸಲ ಇವ್ರಿಗೆ ಹೇಳ್ರು ಇವ್ರು ಕೇಳಲಿಲ್ಲ. ಕೇಳಬೇಕಾಗಿತ್ತು ಅಂತ ನನಗೆ ಅನಿಸ್ತೈತಿ. ಇದು ನಂದು ವೈಯಕ್ತಿಕ ವಿಚಾರ. ಯಾಕಂದ್ರೆ ಅವರು ಸೀನಿಯರ್ ಲೀಡರ, ಒಳ್ಳೆಯ ಹಿಂದೂ ಹೋರಾಟಗಾರ. ನಮ್ಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ. ಅವ್ರಿಗೇನು ವೈಯಕ್ತಿಕ ಏನು ಒಂದು ನೋವು ಇದೆ ಮನಸ್ಸಿನಲ್ಲಿ, ವೈಯಕ್ತಿಕ ವಿಚಾರ ಇದೆ. ಅದು ಪಾರ್ಟಿ ಹಿರಿಯರು ಎದುರುಗಡೆ ಮಾತಾಡಿ ಅದು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಥರ ಹೇಳಿಕೆ ಕೊಟ್ಟ ಸ್ವಂತದ ಕರಿಯರ್ ಮೇಲೆ ಆಘಾತ ಮಾಡ್ಕೋತಾ ಇದ್ದಾರಂದ ಇದು ನಂದು ವೈಯಕ್ತಿಕ ವಿಚಾರ. ಅವರು ಒಂದು ಮಾತೇನು ಹೇಳ್ತಾರೆ, ಉತ್ತರ ಕರ್ನಾಟಕ ಬಗ್ಗೆ ಸಾಕಷ್ಟು ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆಯಲ್ಲಿ ನಾನು ಅಪ್ಪ ಮಕ್ಕಳ ಬಗ್ಗೆ ಸಾಕಷ್ಟು ಅಂದ್ರೆ ಮಾತಾಡಿದ್ದೀನಿ, ಅದು ಹೊರತುಪಡಿಸಿ ನಾನು ಬೇರೆ ಯಾವುದೂ ವಿಚಾರನ ಮಾತಾಡಿಲ್ಲ ಅಂತ ಹೇಳ್ತಾರೆ. ಅದು ಅಂದ್ರೆ ಯಡಿಯೂರಪ್ಪ ನಾಯಕರ ಬಗ್ಗೆ ಈ ಥರ ಮಾತಾಡೋದು ಎಷ್ಟು ಸರಿ? ಈಗ ನಾ ಏನು ಅನ್ನೋದು, ಈಗ ನಂದು ವೈಯಕ್ತಿಕ ನನ್ನ ಮೇಲೆ ಅನ್ಯಾಯ ಆಯ್ತಂತ ನನಗೆ ಅನಿಸ್ತೈತಿ. ಈ ಥರ ಅರ್ಥನ 4 ಮಂದಿಯಾಗ ರೋಡ್ ಮೇಲೆ ನಿಂತು ಮಾತಾಡ್ರೆ ಪಾರ್ಟಿಗೂ ಹೊಡ್ತಲ್ವ. ನನಗೆ ಅನ್ಯಾಯ ಆಗಿದ್ರೆ ನಮ್ಮ ಹಿರಿಯರು ಇರ್ತಾರೆ, ಅವ್ರಿಗೆ ಭೇಟಿ ಆಗಬೇಕು, ಅವ್ರಿಗೆ ಮಾತಾಡಿಸ್ಬೇಕು, ಅವ್ರಿಗೆ ಹೇಳಬೇಕು. ಮತ್ತು ಕೆಲವೊಂದು ಸಲ ತಡ ಆಗ್ತಿತ್ತು ನಮ್ಮ ಪಕ್ಷದಲ್ಲಿ. ಈಗ ನೀವು ಬೆಳಗಾವಿಯವರಿದ್ದೀರಿ, ನನಗೆ 3 ಸಲ ಟಿಕೆಟ್ ಇಲ್ಲ ಅಂದರು. ಪಾರ್ಟಿಯಾಗಿದ್ದೇನಲ್ವಾ, ಬೈದಿದ್ದೇನೆ ಪಾರ್ಟಿಗೆ. ನನಗೆ ರಾಜಕೀಯ ಮಾಡೋದಿಲ್ಲ, ನನಗೆ ಬೆಳೆಯೋದಿಲ್ಲ.
ಆದರೆ ಕೆಲವೊಂದು ಸಲ ತಾಳ್ಮೆದಿಂದ ಇರಬೇಕಂತ ಇದು ನನ್ನ ಅನಿಸಿಕೆ. ಅವ್ರಿಗೆ ಹೇಳುವಷ್ಟು ದೊಡ್ಡವಂತೂ ಅಲ್ಲ ನಾ ಅದು ಹೇಳ್ತೀನಿ. ಆದರೆ ನನಗೆ ಅನಿಸ್ತೈತಿ ಅವರು ಇಲ್ಲಿ ಇರಬೇಕು, ಅವರು ಬೆಳಿಬೇಕು, ಅವ್ರು ದೊಡ್ಡ ಸ್ಥಾನದಲ್ಲಿ ಹೋಗಬೇಕು. ದೇವ್ರು ಅವ್ರಿಗೆ ಆ ಥರ ಎಲ್ಲ ಕೊಟ್ಟಿದ್ದಾನೆ, ಸದುಪಯೋಗ ಮಾಡಬೇಕು. ನನಗೆ ಅಂಥದ್ದು ಏನಾದ್ರು ಕೊಡ್ತಿದ್ರೆ ನಾ ಇವತ್ತು ಏನೋ ಇರ್ತಿದ್ದೆ ಅಂತ ನನಗೆ ಅನಿಸ್ತೈತಿ. ಇವತ್ತು ಪ್ರಾರಂಭ ಆಗಿದೆ ಮೈಸೂರದಿಂದ. ಬೆಳಗಾವಿಗೂ 11ನೇ ತಾರೀಕು ಚಿಕ್ಕೋಡಿ ಭಾಗದಲ್ಲಿ ಇದೆ. ಜನ ಆಕ್ರೋಶ ಆಂದೋಲನ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಕಳೆದ 21 ತಿಂಗಳಲ್ಲಿ ಏನು ಪ್ರತಿಯೊಂದು ಕ್ಷೇತ್ರದಲ್ಲಿ ಅಪೇಕ್ಷ ಕಂಡುಕೊಂಡಿದೆ, ಅದ್ರ ಬಗ್ಗೆ ಜನರಿಗೆ ಅರಿವು ಮಾಡಿಕೊಡುವಂಥ ಜವಾಬ್ದಾರಿ ನಮ್ದು ಮಾಡಿಕೊಡ್ತಾ ಇದ್ದೀವಿ. ಯಾಕಂದರೆ ಇದು ಪ್ರತಿಯೊಂದು ಕ್ಷೇತ್ರದಲ್ಲಿ ಫೇಲ್ ಆಗಿದ್ದಂಥ ಸರ್ಕಾರ. ಜನರಿಗೆ ಮೋಸ, ಅಧಿಕಾರಿಗಳು ಆತ್ಮಹತ್ಯೆ, ಭ್ರಷ್ಟಾಚಾರ, ಹನಿ ಟ್ರ್ಯಾಪ್ ಅಂತ ಸಬ್ಜೆಕ್ಟ್ 50 ವರ್ಷದ ಇತಿಹಾಸದಲ್ಲಿ ಅಂತ ಕೇಳಿಲ್ಲ, ನೋಡಿಲ್ಲ. ಅದೆಲ್ಲ ನಾವು ನೋಡ್ತಾ ಇದ್ದೀವಿ. ಇದು ಕರ್ನಾಟಕ ನಾಡಿಗೆ ದ್ರೋಹ ಮಾಡುವಂಥ ಸರ್ಕಾರ. ಅದ್ರ ಬಗ್ಗೆ ಜನರಿಗೆ ಇನ್ಫಾರ್ಮೇಷನ್ ಕೊಟ್ಟ ಅವ್ರಿಗೂ ಜಾಗೃತಿ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಜನ ಆಕ್ರೋಶ ಆಂದೋಲನದಲ್ಲಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.